ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ಪಾದಯಾತ್ರೆ ಮಾಡೋಣ, ತಾಯಿ ಲೀಲೆ ಹಾಡೋಣ. ಅಖಿಲ ಬ್ರಹ್ಮಾಂಡದ ನಾಯಕಿಗೆ ನಮಿಸಿ ನಲಿಯೋಣ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ಸತ್ಯಯುಗದಲ್ಲಿ ಸಹ್ಯಾದ್ರಿ ಗಿರಿಯಲಿ ಋಷಿ ಕರೆದ ಮಾವನ ಪತ್ನಿ ಅನುಭೂತಿ. ಸತ್ಯ ಧರ್ಮದ ದಾರಿಯಲ್ಲಿ ನಡೆದಿಹರು, ಆದಿಶಕ್ತಿಯಲ್ಲಿ ಭಕ್ತಿ ಮಾಡುತ್ತಿಹರು. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ಋಷಿ ಪತ್ನಿಯು ಸರ್ವಗುಣ ಸಂಪನ್ನೆ, ರೂಪದಲ್ಲಿ ಅವಳು ಪರಿಪೂರ್ಣೆ. ಕುಕುರ ಎಂಬ ರಾಕ್ಷಸ ಅವಳ ಕಂಡನು, ಅವಳ ರೂಪಕ್ಕೆ ತಾಮೋಹಗೊಂಡನು. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ದೈತ್ಯ ರಕ್ಕಸನು ಸಾಧ್ವಿಯ ದಿನ ಕಾಡಲು, ಅವಳು ತಾಯಿಯಲ್ಲಿ ಮೋರೆ ಇಡಲು. ಕೋಟಿ ಸೂರ್ಯ ಪ್ರಭೆಯಲ್ಲಿ ತಾಯಿ ಬಂದಳು, ಅಷ್ಟಬಾಹುಗಳ ಅಂಬಿಕೆ ಧರೆಯಲ್ಲಿ ನಿಂತಳು. ತುಳಜಾಪುರಕ್ಕೆ ಹೋಗೋಣ, ದೇವಿಯ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ಸಿಂಹವಾಹಿನಿಯು ಉಗ್ರ ರೂಪ ತಾಳುತ್ತಲೇ, ದೈತ್ಯ ರಕ್ಕಸನ ಜೊತೆ ಯುದ್ಧ ಮಾಡುತ್ತಲೇ. ದುಷ್ಟ ಕುಕುರಗೆ ಶೂಲದಿಂದ ಕೊಂದೇನಿ, ಅನುಭೂತಿಗೆ ಜೀವದಾಯಿನಿ ಭವಾನಿ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ತುಳಜಾಪುರಕ್ಕೆ ಹೋಗೋಣ, ದೇವಿ ದರ್ಶನ ಮಾಡೋಣ. ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಹುಡುಕುತ್ತ ಹೊರಟನು. ಆದಿಶಕ್ತಿ ರಾಮನಿಗೆ ದರ್ಶನ ನೀಡಿ
ತುಳಜಾಪುರಕ್ಕೆ ಹೋಗೋಣ ದೇವಿ ದರ್ಶನ ಮಾಡೋಣ ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ ಜೀಜಮಾತೆಯ ಮಡಿಲಿನ ಸಿಂಹವು ಛತ್ರಪತಿಗೆ ನೀಡಿದೆ ನೀ ವರವು ಧರ್ಮ ರಕ್ಷಕಗೆ ಆಗಲಿ ಎಂದು ಗೆಲುವು ನೀಡಿದೆ ಎಂದು ಶಿವಾಜಿಗೆ ಖಡ್ಗವು ತುಳಜಾಪುರಕ್ಕೆ ಹೋಗೋಣ ದೇವಿ ದರ್ಶನ ಮಾಡೋಣ ತಾಯಿ ಇಲ್ಲಿ ನೆಲೆಗೊಂಡ ಕಥೆಯ ಕೇಳೋಣ ತುಳಜಾಪುರಕ್ಕೆ